ಅಲ್ಲೇ ನಾನು 25 ಲಕ್ಷ ಹಿಂದೂಗಳನ್ನು ಕೂಡಿಸಿ 2028ಕ್ಕೆ ಕರ್ನಾಟಕದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಲಿಕ್ಕೆ ಒಂದು ಪ್ರತಿಜ್ಞಾನ ಕಾರ್ಯಕ್ರಮವನ್ನು ಮಾಡ್ತೀನಿ. ನೀವೆಲ್ಲರೂ ಆ ಕಾರ್ಯಕ್ರಮ ಬರ್ರಿ. ಇವತ್ತು ಇಲ್ಲಿ ಸೇರಿದವ್ರನ್ನ ಯಾರನ್ನೂ ನಿಮ್ಗೆ ರೊಕ್ಕ ಕೊಟ್ಟು ತಂದಿಲ್ಲ, ನಿಮ್ಮ ಬಾಡಿಗೆ ಕೊಟ್ಟು ಟೆಂಪೋ ಟ್ಯಾಕ್ಸ್ನಾಗ ಹಾಕೊಂಡು ಬಂದಿಲ್ಲ, ಡಾಬಾದಾಗ ನಿಮಗೆ ಕೋಳಿ ಕುರಿ ತಿನ್ಸಿಲ್ಲ, ದಾರು ಕುಡಿಸಿಲ್ಲ. ಗುರುಗಳ ಸಾನ್ನಿಧ್ಯ ನಾವು ಬರ್ತೀವಿ ಅಂದ್ರೆ ಪುಕ್ಕಟ್ಟು ಸೇರಿದಂಥ ಜನ ಇಟ್ಟಾಗಿದೆ. ಅಂದ್ರೆ ಎಷ್ಟೋ ಕಡೆ ನಾನು ಹೋಟೆಲ್ದಾಗ ಎಲ್ಲರೂ ಚಹಾ ಕುಡಿಯಾಗ, ನಾಷ್ಟ ಮಾಡಾಗ, ಊಟ ಕೂತಾಗ ಇನ್ನಾಗ ನಾವು ಇದರಲ್ಲಿ ಟಿಫನ್ಸ್ ಯಾವುದು ಅಲ್ಲಿ ಪಾಪ ಮಾಲೀಕರು ಮದ್ದೂರು ಹೊಡಿ ಕಾಫಿ ಮಾಡಿಸೋದು ಕುಡಿಯಾಗ ಒಂದಿಷ್ಟು ಹಿರಿಯರು ಬಂದು ಹೇಳಿದ್ರು, ಭಾಳ ವಯಸ್ಸಾಗ ಯತ್ನಾಳ್ ನಿಮ್ಮಂತ ಒಬ್ಬ ಗಂಡಸ ಕರ್ನಾಟಕಕ್ಕೆ ಬೇಕಾಗಿದೆ, ಗಟ್ಟಿಯಾಗಿ ಮಾತಾಡಬೇಕಾಗಿದೆ. ಬರೇ ನಾಟಕ ಅವ್ರು ಬರೋಣ ನಾವು ಸಹೋದರಂಗಿರ್ಬೇಕು. ಸಹೋದರ ಏನು ಸುಳ್ಳಾಗಿ ಇರ್ತೀವಿ, ಅವ್ರೆಂದು ಸಹೋದರ ಆಗುವುದೇ ಇಲ್ಲ. ನಮ್ಮವ್ರನ್ನ ಸಹೋದರ ಮಾಡ್ಕೊಡಿ, ನಮ್ಮ ಹಿಂದುಳಿದವ್ರನ್ನ ಸಹೋದರ ಮಾಡ್ಕೊಡ್ರಿ, ದಲಿತನ ಸಹೋದರ ಮಾಡ್ಕೊಡಿ. ನಾವು ಎಲ್ಲರೂ ಜೀವನ ಇವತ್ತು ನೋಡ್ರಿ, ಮೊನ್ನೆ ದಲಿತ ಹುಡುಗನದು ದಿಲ್ಲಿ ಒಳಗೆ ಬರೀ ಬಣ್ಣ ಹಚ್ಚಿದ್ದಕ್ಕೆ, ಸ್ವಲ್ಪ ಬಣ್ಣ ಹಚ್ಚಿದ್ದಕ್ಕಲ್ಲ ಏನು ಮಾಡಿದ್ರು, ದಲಿತ ಹುಡುಗನ ಕೊಲೆ ಮಾಡಿದ್ರ. ಅವನ ಹೆಸರೇನು? ತರುಣ. ಎಷ್ಟು ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು ವಿಚಾರ ಮಾಡಿದ್ರು. ಯಾರು ಒಬ್ಬರಿಗೆ ಕರ್ನಾಟಕದ ದಲಿತ ಸಂಘಟನೆದವರು ಅದನ್ನ ಖಂಡನೆ ಮಾಡಿದ್ರ. ದಲಿತ ಬಲಿಯಾಗಿದ್ದು ದಲಿತ. ಇವತ್ತು ಅವ್ರ ಪರವಾಗಿ ಹೋರಾಟ ಮಾಡ್ತಾ ಇರೋರು ಬಜರಂಗದವರು, ಶ್ರೀರಾಮಚಂದ್ರದವರು, ಹಿಂದೂ ಪರ ಸಂಘಟನೆಗಳು. ನಾವೇ ನಿಮಗೆ ಬರೋರು, ನೀವೇ ನಮಗೆ ಬರೋರು. ಅದನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನಾರ ನ್ಯಾಯ ಸಿಕ್ತಿತ್ತು ಅದು ಹಿಂದೂಗಳಿಂದಲೇ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯ ತಗೋತೀವಿ ಅಂತೇಳಿ ಅವತ್ತು ನಾ ಅಸೆಂಬ್ಲಿ ಒಳಗೆ ಹೇಳಿದೆ. ಅಂಬೇಡ್ಕರ್ ಅವರು ಪ್ರತ್ಯೇಕ ದೇಶ ಬೇಡಿದ್ರೆ, ದಲಿತ ಸ್ಥಾನ ಬೇಡಿದ್ರೆ ಕೊಡ್ಲೇಬೇಕಾಗ್ತಿತ್ತು. ಆದ್ರೆ ಅಂಬೇಡ್ಕರ್ ದಲಿತ ಸ್ಥಾನ ಬೇಡಲಿಲ್ಲ. ಪಾಕಿಸ್ತಾನಕ್ಕೆ ಹೋಗೋ ದಲಿತರಿಗೆ ಹೋಗಬೇಡ ಅಂತ ಹೇಳಿದವರು ಅಂಬೇಡ್ಕರ್. ಒಬ್ಬ ಹೋದ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ, ಯಾರು ಜೋಗೀಂದ್ರನಾಥ ಮಂಡಲ್ ಅಂತ ಒಬ್ಬ ದೊಡ್ಡ ದಲಿತ ಲೀಡರ್, ಅಂಬೇಡ್ಕರ್ ಸಮನಾದಂತ ಲೀಡರ್ ಒಬ್ಬ ಜೋಗೀಂದ್ರನಾಥ ಮಂಡಲ್ ಅಂತಿದ್ರು. ಅವ್ರಿಗೇನು ಹೇಳ್ಬಿಟ್ಟ ಮೊಹಮ್ಮದ್ ಅಲಿ ಜಿನ್ನಾ, ನೀವು ದಲಿತರನ್ನ ನೋಡ ಬಂದ್ಬಿಟ್ರಿ ಪಾಕಿಸ್ತಾನಕ್ಕೆ, ನಿಮ್ಮನ್ನ ಅಣ್ತಮ್ಮರಂಗೆ ನೋಡ್ಕೊತೀನಿ ಅಂತ ಹೇಳಿ ಪಾಪ ದಲಿತನ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದ ಪ್ರವಾಸಿಗಳಾದ್ರು. ಮೊದಲೇ ಪಾಕಿಸ್ತಾನದ ಕಾನೂನು ಮಂತ್ರಿ ಯಾರು ಗೊತ್ತಾ? ಜೋಗಿನಾಥ್ ಮಂಡಲ್. ಅಂಬೇಡ್ಕರ್ ಹೋಗೋದು ಮಾತಾಡ್ತಾರೆ ಜೋಗಿನಾಥ್ ಮಂಡಲ್ಗೆ, ದಲಿತರನ್ನ ಕರ್ಕೊಂಡು ನೀವು ಹೋಗಬೇಡ, ಪಾಕಿಸ್ತಾನದಾಗ ಎಲ್ಲೂ ದಲಿತರು ಅವ್ರಿಗೆ ರಕ್ಷಣೆ ಸಿಗುವುದಿಲ್ಲ ಅಂತ ಹೇಳಿದ್ರು ಸಹ ಜೋಗಿನಾಥ್ ಮಂಡಲ್ ಏನೋ ಜಿನ್ನಾ ಹೇಳಿದಕ್ಕೆ ಹೋದ. ಗುರುಗಳೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ ಆ ಪುಣ್ಯಾತ್ಮರು. ಸಾಕಷ್ಟು ದಲಿತರ ಮೇಲೆ ದೌರ್ಜನ್ಯ ಆಗಲಕತ್ತು ಪಾಕಿಸ್ತಾನದಾಗ. ಅವಾಗ ಅವತ್ತಿನ ಪಾಕಿಸ್ತಾನ ಪ್ರಧಾನಮಂತ್ರಿ ಬಳಿ ಆ ಜೋಗಿನಾಥ್ ಮಂಡಲ್ ಮಂತ್ರಿ, ಕಾನೂನು ಮಂತ್ರಿ ಹೋಗಿ ವಿನಂತಿ ಮಾಡ್ಕೊಂಡ್ರಿಲ್ಲ, ನನ್ನ ದಲಿತ ಸಮುದಾಯಕ್ಕೆ ಭಾಳ ಅತ್ಯಾಚಾರ ಮಾಡ್ಲಕತ್ತಾರೆ, ನಮ್ಮ ಹೆಣ್ಮಕ್ಳ ಮೇಲೆ ಇದು ಮಾಡ್ಲಕತ್ತಾರೆ, ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಂದ್ರೆ ಏನು ಹೇಳಿದ್ರು ಪಾಕಿಸ್ತಾನ ಅಂದಿನ ಪ್ರಧಾನಮಂತ್ರಿ ಆ ಜೋಗಿನಾಥ್ ಮಂಡಲ್ ಕಾನೂನು ಮಂತ್ರಿಗೆ ಏನು ಹೇಳಿ ಗೊತ್ತಿತ್ತೇನು? ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾಗ ಹೋಗಿ ಹೇಳತ್ತಂತ. ಮೊಹಮ್ಮದ್ ಅಲಿ ಜಿನ್ನಾ ಸತ್ತೋಗೇನು ಹೆಂಗೆ ಮಾಡೋದು? ಅವ ಸತ್ತೋಗಿ ಅನ್ನೋದ್ರೆ ನೀವು ಸತ್ತೋಗಿ ತಿಳ್ಕೊ. ಆ ಜೋಗಿನಾಥ್ ಮಂಡಲ್ ರಾತ್ರೋರಾತ್ರಿ ಭಾರತಕ್ಕೆ ಓಡಿ ಬಂದು ಒರಿಸ್ಸಾದಲ್ಲಿ ಒಂದು ಸ್ಲಮ್ನಾಗಿದ್ದು ಕೊನೆ ಪ್ರಾಣ ಭಾರತದಲ್ಲಿ ಕಳ್ಕೊಂತ ಇದು ನೋಡಿ ನೀವು ಹೋಗಿ ಯೂಟ್ಯೂಬ್ದಾಗ ಜೋಗಿನಾಥ್ ಮಂಡಲ್. ಅದಕ್ಕೆ ನಾ ದಲಿತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಏನಾರ ರಕ್ಷಣೆ ಕೊಡೋದಿದ್ರು ಅದು ಹಿಂದೂ ಸಮಾಜನೇ ಕೊಡೋದು ಹೊರತು ಮುಸಲ್ಮಾನರಲ್ಲ. ಇದನ್ನ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ನೀವೇನು ದಲಿತ ಮುಸ್ಲಿಂ ಬಾಯಿ ಹೇಳ್ತಾವಲ್ಲ ನಾವು ಯಾರು ಹೈದರಾಬಾದ್ ನಾವು ಬೇವರ್ಸಿ ಹೇಳ್ತಾನ 15 ಮಿನಿಟ್ ಪೊಲೀಸರು ಹಿಂದೆ ಸೇರಿಸ್ಬಿಡ್ರಿ, ನೀವು 100 ಕೋಟಿ ಇದೆಲ್ಲ ಹಿಂದೂಗಳು ನಿಮ್ಗೆ ಸಂಪೂರ್ಣ ತಲೆ ಕಡಿತೀವಿ ಅಂತ ಹೇಳ್ತಾರೆ. ಯಾರು? ದೇವರ್ಸಿ ತಮ್ಮ ಒಬ್ಬ
ತರಬೇತಿ ಚಲೋ ಹೆಸರಿಟ್ಟು ಹೊಸ ಅವ ಎಮ್ ಎಲ್ ಎ ಅದಾನಲ್ಲಿ. ಅವ ಏನು ಹೇಳ್ತಾನ, 15 ಮಿನಿಟ್ ಪೊಲೀಸರನ್ನ ಮಿಲಿಟರಿ ಸರ್ಚ್ ಬಿಟ್ರಿ ಭಾರತದಾಗ, ಹಿಂದೂಗಳು ನೀವು 100 ಕೊಟ್ಟಿದ್ರಲ್ಲ ನಿಮ್ಮ ಕಲಾಸ ಮಾಡಿಬಿಡ್ತೀವಿ ಅಂತಾನ. ಅಂದ್ರೂ ಅವನ ಮೇಲೆ ಕೇಸ್ ಹಾಕಿದ್ರು ನನ್ನ ಮ್ಯಾಗ ಹಾಕ್ತಾನೆ. ಅವ್ನು ಒದ್ದೊಳಗೆ ಹಾಕ್ಬೇಕಿಲ್ಲ. ಹಂಗಾಗಿ ಏನಾಗ್ಬಿಟ್ಟದಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮನ ಬಿಟ್ಟು ಬರೇ ಗಾಂಧಿ ನೀರು ಗಾಂಧಿ ನೀರು ಗಾಂಧಿ ನೀರು ಚಾಚಾ ಮತ್ತು ಅಕ್ಟೋಬರ್ ಹಾಡು ಬಂತಂದ್ರೆ ಅದೇ ಹಾಡು. ಅವತ್ತು ಇನ್ನೊಬ್ಬ ಮಹಾಪುರುಷನ ಜಯಂತಿ ಐತಿ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜಯಂತಿ ಐತಿ. ನಾನಂತರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋ ಕಟ್ಟಿ ಹಾರಾಕ್ತೀನಿ ಅಕ್ಟೋಬರ್ 2ಕ್ಕೆ. ಗಾಂಧಿ ಅಲ್ಲಿ ಇರ್ತಾನೆ, ಯುರೋಪ್ ಅಲ್ಲಿ ಇರ್ತೈತೆ. ಯಾಕಂದ್ರೆ ಗಾಂಧಿ ದಿಲ್ಲಿ ಒಳಗ ಪಾಕಿಸ್ತಾನದಿಂದ ಹಿಂದೂಗಳು, ಲಕ್ಷಾಂತರ ಹಿಂದೂಗಳು ಬರ್ತಾರೆ ಭಾರತ ವಿಭಜನೆ ಆದಾಗ. ಅಲ್ಲೆಲ್ಲ ಇವೆಲ್ಲ ಮುಸಲ್ಮಾನರ ಕಡೆ ಪಾಕಿಸ್ತಾನಕ್ಕೆ ಹೋಗಾಡ್ತಾರೆ, ಮಸೂತಿಗಳು ಎಲ್ಲ ಖಾಲಿ ಇರ್ತಾರೆ. ಹಿಂದೂಗಳು ಹೋಗಿ ಗಾಂಧಿ ಕೇಳ್ಕೊತಾರೆ, ಮಸೂದಿಗಳು ಎಲ್ಲ ಖಾಲಿ ಅದಾವು, ಅದಕ್ಕೆ ನಾವು ಅಲ್ಲಿ ಇರ್ತೀವಿ ಅಂದ್ರೆ ಗಾಂಧಿಯೇ ಅಲ್ಲಿ ಇರ್ತಕ್ಕಂಥದ್ದು ಅದು ಪವಿತ್ರವಾದ ಸ್ಥಳ ಅಂತ. ಅಲ್ಲಿ ಪಾಕಿಸ್ತಾನದಾಗ ಇದ್ದಂಥ ದೇವಸ್ಥಾನಗಳು ಏನಾಯ್ತು ಅಂದರೆ ನೆಹರು ಇದು ಗಾಂಧಿ ಒಂದು ಕಡೆ ಹೇಳ್ತಾರೆ, ನಾನು ಮಹಾರಾಣಾ ಪ್ರತಾಪ್ ಶಿವಾಜಿ ಮಹಾರಾಜ ಮಾಡಿದ ಹೋರಾಟವನ್ನು ಒಪ್ಪುವುದಿಲ್ಲ, ಅವರು ಭಯೋತ್ಪಾದಕ ಅಂತ ಗಾಂಧಿ ಅಂದಾಗ ಇನ್ನು ಮ್ಯಾಗ ಗಾಂಧಿ ಯುಗ ನೆಹರು ಯುಗ ಮುಗುದಕ್ಕೆ ಇಟ್ಟು ಬಂದು ನಾವು ಕೂಡಿದ್ವಿ. ಇದು ಯಾರ ಯುಗ? ಇದು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಯುಗ ಇಲ್ಲಿ ಮದ್ದೂರಿನಲ್ಲಿ ಪ್ರಾರಂಭ ಆಗಿದೆ. ಮದ್ದೂರಿನಿಂದ ಬಲಿದಾನ ದಿವಸ ಪ್ರಾರಂಭ ಆಗಿದೆ. ಮದ್ದೂರಿನಾಗ ಪ್ರಾರಂಭ ಆಗೈತೆ ಅಂದ್ರೆ ಅದು ಎಂಡ್ ಬಸವ ಕಲ್ಯಾಣ ತನಕ ಹೋಗುದೇ, ಕಡೆ ಚಾಮರಾಜನಗರ ತನಕ ಹೋಗುದೇ. ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಮದ್ದೂರಿನಿಂದ ಚಾಲೂ ಹೋಗುತ್ತದೆ. ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ನಾನು ಕಲಿಸಿದ್ದೀರಿ. ನನಗೂ ಮದ್ದೂರ್ಗೆ ಅಂದ್ಕೊಂಡು ಭಾಳ ಖುಷಿಲೇ ಬರ್ತೀನಿ. ಮನೆ ಒಬ್ಬ ದೊಡ್ಡ ಲೀಡರ್ ಕೇಳಿದ್ರು, ಏನು ಬ್ರದರ್ ಯಾಕೆ ಮೇಲೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ? ಸುಮ್ಮನೆ ಹೋಗ್ತಾ ಇದ್ದೀನಿ, ಯಾರು ಕರೀತಾ ಇದ್ದಾರೆ. ಈಗ 5ಕ್ಕೆ ಬಂದಿದ್ದು ಕೆರೆಗುಡಿಗೆ. ಒಬ್ಬ ನಾಯಕರು ಬಂದು, ಯಾಕೆ ನೀವು ಅಲ್ಲಿ ಹೋಗಿದ್ರಿ, ನೀವು 15,000 ಜನ ಸೇರಿದ್ರಂತೆ ಕೆರೆಗೋಡದಲ್ಲಿ ಹಿಂದೂಗಳು. ಅದಕ್ಕೆ ನಾನು ಮರುದಿವಸ ಒಂದು ಗಣಪತಿನ ಕೂರಿಸಿದೆ, 8.5 ಲಕ್ಷ ರೂಪಾಯಿದು DJ ತಂದು ನಾನು ಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡಿವಿ. ನೋಡಿ ಇಲ್ಲಿ ವಿಡಿಯೋ ತೋರಿಸಿದ್ರು ನನಗೆ. ನೋಡೋಣ ನಿನ್ಕಿಂತ ಹೆಚ್ಚಿದ್ರೆ ನನಗಿಂತ ಹೆಚ್ಚಿದ್ರೆ ಮತ್ತೇನು ಹೀಗೆ ಹೇಳ್ಬೇಕಲ್ಲ, ಏನು ಕಡಿಮೆ ಮಾಡ್ತಾರೆ ಮತ್ತೆ ಜಗಕ್ಕೆ ಹಾಗಲ್ಲ ಅಂದ್ರೆ ಭಯ, ಮದ್ದೂರಿನ ಭಯ ಭಾಳ ಇದೆ. ಅದಕ್ಕೆ ಬಂಧುಗಳೇ, ಇಷ್ಟು ಜನ ಕೂಡಿದ್ರೆ ಅಂದ್ಮ್ಯಾಗ ನನಗೆ ಗ್ಯಾರಂಟಿ ಐತಿ 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಒಂದು ಗಾಳಿ ಬೀಸಲಾಗ್ತದೆ. ಅದರಲ್ಲಿ ನಮ್ಮಂಥ ಪೂಜ್ಯರು, ಇವತ್ತು ನಮ್ಮ ದೊಡ್ಡ ಸಂಸ್ಥಾನ ಮಟ್ಟದ ಪೂಜ್ಯರು ಬಂದು ಅವರು ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿ, ಅದು KS ಹುದ್ದೆಯನ್ನು ತ್ಯಾಗ ಮಾಡಿಕೊಟ್ಟು ನಮ್ಮ ಧರ್ಮದ, ಸನಾತನ ಧರ್ಮದ ರಕ್ಷಣೆಗಾಗಿ ಏನು ಕೆಲಸ ಪ್ರಾರಂಭ ಮಾಡ್ಯಾರೆ. ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಜಯ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕೀ. ಇಲ್ಲೊಂದೇನೋ ಬೋರಾಪುರ ಗ್ರಾಮದಲ್ಲಿ ಒಂದು ಲವ್ ಜಿಹಾದ್ ಆಗಿದೆ. ಈಗ ಹೊಸ ಕಾನೂನು ತರಲಾಗತ್ತಾರೆ, ಯಾರು ಬೇಕಾದರೂ ಯಾರು ಲಗ್ನ ಅದನ್ನು ಏನು ಮಾಡಬಾರ್ದಂತೆ. ಅದನ್ನು ಅಲ್ಲಿ ವಿರೋಧ ಮಾಡ್ತೀವಿ. ಇನ್ನ ಈಗ ನಮ್ಮ ಗಾಡಿಯಲ್ಲಿ ಬಂದು ಒಂದು ಆಶೀರ್ವಾದ ತಗೊಂಡು ಹೋದ್ರು. ಲವ್ ಜಿಹಾದ್ ಏನಾರೇ ಅವ್ರು ಮಾಡ್ಕತ್ತಾರಂದ್ರೆ ಅದಕ್ಕೆ ಪ್ರತಿ ಉತ್ತರ ನಾವು ಕೊಡಕ್ಕೆ ತಯಾರಿದ್ದೀವಿ. ಎಚ್ಚರಿಕೆಯಿಂದ ಇರಬೇಕನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆಗಾಗಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅವರ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನು ಎಲ್ಲಾದ್ರೂ ಮಾಡಿ ತಂದೆ ತಾಯಿಗಳು ನಿಗಾ ಇಡಬೇಕು. ಪ್ರತ್ಯೇಕವಾದಂಥ ಮಹಿಳಾ ಕಾಲೇಜಿನಲ್ಲೇ ನೀವು ಕಲಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ಇನ್ನು
ಹಿಂದೂ ಸಂಘಟನೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಭಾಷಣಕಾರರಾಗಿ ಅತ್ಯದ್ಭುತವಾಗಿ ಭಾಷಣವನ್ನು ಮಾಡಿದಂತಹ ಸನ್ಮಾನ್ಯ